ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ತಮಗೂ ಕೂಡ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಆ ಒಂದು ವರದಿಯನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಈಗ 7th ಪೇ ಕಮಿಷನ್ ಕರ್ನಾಟಕ ಅದರ ಕುರಿತು ನಮ್ಮ ಬೇಸಿಕ್ ಪೇ ಬಿಫೋರ್ 2022 ಅದಾದ ಮೇಲೆಯೂ ಕೂಡ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ರಿಟೈರ್ಮೆಂಟ್ ಆಗಿದ್ದೀರಾ, ಸೊ ನಿಮ್ಮ ಬೇಸಿಕ್ ಪೇ 6ನೇ ವೇತನ ಆಯೋಗದಲ್ಲಿ ಏನಿತ್ತು, ಅದಾದ ಮೇಲೆ ಈಗ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದ್ದಲ್ಲಿ ಸೊ ನಮ್ಮ ಬೇಸಿಕ್ ಪೇ ಹೇಗೆಲ್ಲ ಚೇಂಜಸ್ಗಳಾಗುತ್ತವೆ ಅನ್ನೋದರ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಕ್ಯಾಲ್ಕುಲೇಷನನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಕಮೆಂಟ್ಸ್ನಲ್ಲಿ ಬಹಳಷ್ಟು ವೀಕ್ಷಕರು ತಮ್ಮ ಬೇಸಿಕ್ ಪೇ ಸ್ಕೇಲ್ ಏನಿದೆ ಅದನ್ನು ಶೇರ್ ಮಾಡಿದ್ದಾರೆ. ಸೊ ಈಗ ಪ್ರೀವಿಯಸ್ ಬೇಸಿಕ್ ಸ್ಕೇಲ್ ಏನು ಪ್ರೆಸೆಂಟಾಗಿ ಏನು ಪಡಿತಾ ಇದ್ದಾರೆ, ಈಗ 7ನೇ ವೇತನ ಆಯೋಗ ಅನುಷ್ಠಾನ ಆಗಿದ್ದಲ್ಲಿ ಆ ಒಂದು ಬೇಸಿಕ್ ಪೇ ಮತ್ತೆ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ಒಂದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ನಿಮ್ಮ ಬೇಸಿಕ್ ಪೇ ಎಷ್ಟಿದೆ, ಪ್ರೆಸೆಂಟಾಗಿ ಎಷ್ಟು ತೊಗೋತಾ ಇದ್ದೀರಾ, ನೀವು ವರ್ಕಿಂಗ್ನಲ್ಲಿ ಇದ್ದೀರಾ ಅಥವಾ ನೀವು ರಿಟೈರ್ಮೆಂಟ್ ಆಗಿದ್ದೀರಾ ಅಥವಾ ಕುಟುಂಬ ನಿವೃತ್ತಿ ಅಮೌಂಟನ್ನು ತೊಗೋತಾ ಇದ್ದೀರಾ, ಸೊ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಿ ಕ್ಯಾಲ್ಕುಲೇಷನನ್ನು ಮಾಡಿ ತಮ್ಮೊಂದಿಗೆ ಶೇರ್ ಮಾಡ್ತೀನಿ ವೀಕ್ಷಕರೇ. ಸೊ ಮೊದಲನೇದಾಗಿ ನೋಡ್ತಿರ್ಬೋದು, ಒಬ್ಬ ಸರ್ಕಾರಿ ನೌಕರರು ಕಮೆಂಟ್ ಮಾಡಿದ್ದಾರೆ. ಅವರ ಪ್ರೆಸೆಂಟಾಗಿ ಇರುವ ಬೇಸಿಕ್ ಪೇ 34,225 ರೂಪಾಯಿ ಇದೆ. ಈಗ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದ್ದಲ್ಲಿ ಈ 34,225 ರೂಪಾಯಿ ಪ್ಲಸ್ 31% DA 2022 ಪ್ರಕಾರ ಇನ್ನು 31% ಏನು DA ಇದೆ. ಸೊ 31% DAನ ತೊಗೊಂಡ್ರೆ 10,609 ರೂಪಾಯಿ ಆಗುತ್ತೆ. ಅದಾದ ಮೇಲೆ ಇದರಲ್ಲಿ 27.5% ಫಿಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 9,411 ರೂಪಾಯಿ. ಟೋಟಲ್ ಆಗಿ ನೀವು ಇಲ್ಲಿ ಡಿಫ್ರೆನ್ಸ್ ನೋಡ್ತಿರ್ಬೋದು. ಮೊದಲಿಗೆ ಈಗ ಪ್ರೆಸೆಂಟಾಗಿ 34,225 ಈಗ ಪ್ರೆಸೆಂಟ್ ಬೇಸಿಕ್ ಪೇಮೆಂಟ್ ಇದೆ. 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿದ್ದಲ್ಲಿ ಅನುಷ್ಠಾನ ಆದ ಮೇಲೆ ಆ ಒಂದು ಬೇಸಿಕ್ ಪೇ 54,245 ರೂಪಾಯಿಗೆ ಕನ್ವರ್ಟ್ ಆಗುತ್ತೆ. ಅದೇ ಪ್ರಕಾರ ಮತ್ತೊಂದು ಬೇಸಿಕ್ ಪೇ ಉದಾಹರಣೆಗೆ ನಾವು ನೋಡೋಣ. 26,325 ರೂಪಾಯಿ ಇದೆ. ಇದರಲ್ಲಿ 31% DA ಮತ್ತು 27.5% ಫಿಟ್ಮೆಂಟನ್ನು ಆ್ಯಡ್ ಮಾಡಿದಾಗ 26,325 ಇರುವ ಬೇಸಿಕ್ ಪೇ ಕನ್ವರ್ಟ್ ಆಗಿ 41,724 ರೂಪಾಯಿ ಆಗುತ್ತೆ. ಮತ್ತೊಂದು ನೋಡೋಣ, ಎಕ್ಸಾಂಪಲ್ ಆಗಿ 30,575 ರೂಪಾಯಿ. ಸೊ ಇದರಲ್ಲಿ 31% DA ಮತ್ತು 27.5% ಫಿಟ್ಮೆಂಟನ್ನು ಆ್ಯಡ್ ಮಾಡಿದಲ್ಲಿ 48,460 ರೂಪಾಯಿ ಬೇಸಿಕ್ ಪೇಮೆಂಟ್ ಆಗುತ್ತೆ 7ನೇ ವೇತನ ಆಯೋಗದ ಅನುಷ್ಠಾನವಾದ ಮೇಲೆ. ಅದೇ ಪ್ರಕಾರ 35,332 ರೂಪಾಯಿ ಬೇಸಿಕ್ ಪೇ ಇದ್ದಲ್ಲಿ DA 31% ಮತ್ತು 27.5% ಫಿಟ್ಮೆಂಟನ್ನು ಆ್ಯಡ್ ಮಾಡಿದ್ದಲ್ಲಿ 56,000 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 61,150 ರೂಪಾಯಿ ಬೇಸಿಕ್ ಪೇ ಇದೆ. ಇದರಲ್ಲಿ DA ಮತ್ತು ಫಿಟ್ಮೆಂಟ್ ಆ್ಯಡ್ ಮಾಡಿದ್ದಲ್ಲಿ ಈಗಾಗೋದು ಬೇಸಿಕ್ 96,922 ರೂಪಾಯಿ. ಮತ್ತೊಂದು ಎಕ್ಸಾಂಪಲ್ ನೋಡೋಣ. 51,100 ರೂಪಾಯಿ ಬೇಸಿಕ್ ಪೇಮೆಂಟ್ ಇದ್ದಲ್ಲಿ ಫಿಟ್ಮೆಂಟ್ ಮತ್ತು DA ಆ್ಯಡ್ ಮಾಡಿದಲ್ಲಿ 80,993 ರೂಪಾಯಿ ಬೇಸಿಕ್ ಪೇ ಆಗುತ್ತೆ. ಸೊ ಈ ಎಲ್ಲ ಬೇಸಿಕ್ ಪೇಮೆಂಟನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿದ್ದಾರೆ. ಹಾಗಾಗಿ ಪ್ರೆಸೆಂಟ್ ಬೇಸಿಕ್ ಪೇ ಮತ್ತು 7th ಪೇ ಇಂಪ್ಲಿಮೆಂಟ್ ಆಗಿದ್ದಲ್ಲಿ DA ಮತ್ತು ಫಿಟ್ಮೆಂಟ್ ಆ್ಯಡ್ ಮಾಡಿದಾಗ ಹೇಗೆ ಚೇಂಜಸ್ ಆಗುವುದರ ಬಗ್ಗೆ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಬೇಸಿಕ್ ಪೇ ಸ್ಕೇಲ್ ಎಷ್ಟಿದೆ ಈಗ ಪ್ರೆಸೆಂಟಾಗಿ ಅನ್ನೋದ್ರ ಬಗ್ಗೆ ಶೇರ್ ಮಾಡಿ, ಕ್ಯಾಲ್ಕುಲೇಷನ್ ಮಾಡಿ ಟೋಟಲ್ ಮೊತ್ತ 7ನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಬೇಸಿಕ್ ಪೇ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀವಿ. ಸೊ ಹಾಗಾಗಿ ಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.